ನಿಗದಿಗಿಂತ ಹೆಚ್ಚು ಕಾವೇರಿ ನೀರು ಹರಿಸಿದ್ರೂ ತಮಿಳುನಾಡು ಆಕ್ಷೇಪ ವ್ಯಕ್ತಪಡಿಸ್ತಾ ಇರೋದು ಕಂಡು ಬಂದಿದೆ. ಸದ್ಯ ನವದೆಹಲಿಯಲ್ಲಿ ಇಂದು ನಡೆದ ಕಾವೇರಿ ನೀರು ನಿಯಂತ್ರಣ ಸಮಿತಿ 101ನೇ ಸಭೆಯಲ್ಲಿ ಕರ್ನಾಟಕದ ವಿರುದ್ಧ ತಮಿಳುನಾಡು ಮತ್ತೆ ಖ್ಯಾತಿ ತೆಗೆದಿದೆ. ತಮಿಳುನಾಡು ಅಧಿಕಾರಿಗಳು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ನಿಗದಿಗಿಂತ ಹೆಚ್ಚು ನೀರು ಬಿಟ್ಟಿದ್ದೀವಿ, ಮಳೆ ಬಂದಿದೆ, ಈಗ ಡ್ಯಾಮ್ ಭರ್ತಿಯಾಗಿದೆ, ಈ ನೀರನ್ನು ಹೆಚ್ಚಾಗಿಟ್ಕೊಂಡು ನಾವೇನು ಮಾಡೋಣ, ಬಂದಿದ್ದೆಲ್ಲ ಹೆಚ್ಚುವರಿ ನೀರನ್ನು ಅವ್ರಿಗೆ ಹರಿಸಿದ್ದೀವಿ. ಆದರೂ ಅವರು ಏನೋ ಒಂದು ಆ ಕೊಂಕು ಹುಡುಕೋದ್ರಲ್ಲಿ ಎಕ್ಸ್ಪರ್ಟ್ಗಳವರು ಈ ನೀರಿನ ವಿಚಾರದಲ್ಲಿ ಅವ್ರು ಹೇಳ್ದಂಗೆ ಕುಣ್ಕೊಂಡಿರೋದ್ರಿಂದ ಅವ್ರು ಅಂದ್ಕೊಂಡಿದ್ದನ್ನೇ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕರ್ನಾಟಕವು ತನ್ನ ಜಲಾಶಯಗಳು ತುಂಬಿದೆ, ಆ ನಂತರವಷ್ಟೇ ನಮಗೆ ನೀರು ಹರಿಸಿದೆ ಅಂತ ಹೇಳಿದೆ. ಮತ್ತೇನು ಮಾಡಬೇಕಾಗಿತ್ತು? ಇರಬರ ನೀರೆಲ್ಲ ನಿಮಗೆ ಬಿಟ್ಟು ಕೂತ್ಕೋಬೇಕಾಗಿತ್ತಾ? ಜಲಾಶಯ ತುಂಬಕ್ಕಿಂತ ಮುಂಚೆ ಬಿಟ್ಟಿದ್ರಲ್ಲ ನಿಮ್ಮ ರಾಜಕಾರಣಕ್ಕಾಗಿ ಲಾಭ ಮಾಡ್ಕೊಳ್ಳೋಕ್ಕೆ. ಈಗ ಮತ್ತೆ ಇದೊಂದು ಖ್ಯಾತೆ ಇವ್ರದ್ದು, ಯಾವಾಗಲೂ ಏನೋ ಒಂದು ರಂಕು. ಇವ್ರುಗಳಿಗೆ ಅದೆಷ್ಟಿದ್ರೂ ಸಮಾಧಾನ ಇಲ್ಲ. ಇಷ್ಟು ಮಳೆ ಆಗಿ ಇಷ್ಟು ನೀರು ಹರಿದೋಗಿ ಈಗಲೂ ಮತ್ತೆ ನಮಗೆ ಮಳೆ ಬಂದಾಗ ಬಿಟ್ಟಾರ, ಮಳೆ ಬರೋಕ್ಕಿಂತ ಮುಂಚೆ ಬಿಟ್ಟಿಲ್ಲ. ಅದು ಏನು ರಂಕಿನ ಮನಸ್ಥಿತಿ ಇದೆಯೋ ಏನೋ. ಸದ್ಯಕ್ಕೆ ಏನು ಆಗಸ್ಟ್ 11ರಂದು ನಿಗದಿಪಡಿಸಿದಂಥ ನೀರಿನ ಹರಿವಾದ 56.73 TMCಗೆ ಬದಲಾಗಿ ಬಿಳಿಗುಂಡ್ಲುವಿನಿಂದ 153.802 TMC ನೀರು ಹರಿದಿದೆ. ಬಿಳಿಗುಂಡ್ಲುವಿನಲ್ಲಿ ಹರಿದಂಥ ಹೆಚ್ಚುವರಿ ನೀರು ಪ್ರಮಾಣವನ್ನು ಮುಂಬರುವ ತಿಂಗಳಲ್ಲಿ ಕರ್ನಾಟಕ ರಾಜ್ಯವು ಹರಿಸಬೇಕು ಅಂತ, ನೀರಿನ ಮೊತ್ತಕ್ಕೆ ಜಮೆ ಮಾಡಿಕೊಳ್ಳಬೇಕು ಅಂತ, ಮುಂದಿನ ಮಾನ್ಸೂನ್ ತಿಂಗಳಿನಲ್ಲಿಯೂ ಕೂಡ ಒಳ್ಳೆಯ ಮಳೆ ನಿರೀಕ್ಷೆ ಇದ್ದು ಎರಡೂ ರಾಜ್ಯದ ರೈತರು ಸಹ ಲಾಭ ಪಡೆದುಕೊಳ್ಳಬಹುದು ಅಂತ ಆಶಿಸುತ್ತೇವೆ ಅಂತ ಸಭೆಯಲ್ಲಿ ಕರ್ನಾಟಕ ತಿಳಿಸಿದೆ. ಇಷ್ಟು ಒಳ್ಳೆ ರೀತಿಯಾಗಿ ನಾವು ಹೇಳಿದ್ರು ಈ ತಮಿಳುನಾಡು ಅಧಿಕಾರಿಗಳು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ.